ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಕುಕಿಂಗ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಸಿಹಿ ಮಾತಾಡುನ್ರಿ. ಹೊಸ ವರ್ಷ ಎಲ್ಲರಿಗೂ ಎಲ್ಲದರಲ್ಲೂ ಒಳ್ಳೇದಾಗ್ಲಿ. ಮಾದ್ಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕ ಸಂಕ್ರಾಂತಿ ಹಬ್ಬದ ಮೇನ್ ರೆಸಿಪಿ ಇದೆ. ತಿನ್ನಾಕಂತೂ ಭಾಳ ಚಲೋ ಇರ್ತೈತಿ, ಎಲ್ಲರಿಗೂ ಇಷ್ಟ ಆಕೈತಿ. ಇದನ್ನ ಮಾಡೋದ್ನು ಭಾಳ ಈಸಿ ಐತ್ರಿ. ಒಮ್ಮೆ ನೀವು ಮನ್ಯಾಗ ಮಾಡಿ ನೋಡ್ರಿ, ನಿಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ಮಾಡಕ್ಕೆ ಏನು ಭಾಳ ಕಾಸ್ಟ್ಲಿ ಸಾಮಾನು ಬೇಕಿಲ್ಲ ನೋಡ್ರಿ. ಎಲ್ಲ ಮನ್ಯಾಗ ಇದ್ದಿದ್ದ ಸಾಮಾನ್ಲೇನ ಒಂದು ಸೂಪರ್ ಆಗಿರೋ ಸ್ವೀಟ್ ಮಾಡೋದು. ಬರ್ರಿ ಮಾದ್ಲಿ ಹೆಂಗೆ ಮಾಡೋದಂತ ನೋಡೋಣ. ಮಾದ್ಲಿ ಮಾಡಕ್ಕೆ ನಾನಿಲ್ಲಿ 1 ಕಪ್ ಕಡ್ಲಿ ಹಿಟ್ಟು ತಗೊಂಡೇನ್ರಿ, 1/4 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡೇನ್ರಿ, 2 ಟೇಬಲ್ ಸ್ಪೂನ್ ಸೂಜಿ ರವೆ ತಗೊಂಡೇನ್ರಿ, 1 ಕಪ್ ಬೆಲ್ಲ ತಗೊಂಡೇನ್ರಿ, ಸ್ವಲ್ಪ ಒಣ ಕೊಬ್ಬರಿನ ತುರಿದು ತಗೊಂಡೇನ್ರಿ, ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಗಸಗಸಿ ತಗೊಂಡೇನ್ರಿ, ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡೇನ್ರಿ, ಲಾಸ್ಟ್ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ತಗೊಂಡೇನ್ರಿ. ಒಂದು ಪ್ಲೇಟಿಗೆ ಕಡ್ಲಿ ಹಿಟ್ಟು ಹಾಕೊಳತ್ತೀನ್ರಿ, ಗೋಧಿ ಹಿಟ್ಟು ಹಾಕೊಳಕತ್ತೀನ್ರಿ, ರವೆ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೊಳತ್ತೀನ್ರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳತ್ತೀನ್ರಿ. ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳತ್ತೇನ್ರಿ. ಇಲ್ಲಿ ನಾನು ಕಡ್ಲಿ ಹಿಟ್ಟು ಜಾಸ್ತಿ ತಗೊಳತ್ತೇನ್ರಿ, ಯಾಕಂದ್ರೆ ನಾನು ಇಲ್ಲಿ ಕಡ್ಲಿ ಹಿಟ್ಟಿಂದ ಮಾದ್ಲಿ ಮಾಡೋದ್ರಿಂದ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ತಗೊಂಡೇನ್ರಿ. ನೀವು ಗೋಧಿ ಹಿಟ್ಟಿಂದ ಮಾಡ್ಬೇಕಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ತಗೊಳ್ರಿ. ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ. ಮಾದ್ಲಿ ಹಿಟ್ಟು ಕಲಸುವಾಗ ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿ ಇರ್ಬೇಕ್ರಿ. ಹಿಟ್ಟನ್ನ ಈ ಗಟ್ಟಿ ಅದಕ್ಕೆ ಕಲಿಸ್ಕೋಬೇಕ್ರಿ. ಇಷ್ಟು ಗಟ್ಟಿ ಇದ್ರೆ ಚಲೋ ಆಕೈತ್ರಿ ಮಾಡಕ್ಕೆ. ಇದಕ್ಕಿನ್ನ ತೆಳು ಕಲಿಸ್ಕೋಬಾರ್ದ್ರಿ. ಈಗ ಇದನ್ನ ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ಬೇಕ್ರಿ, ಜಾಸ್ತಿ ಹೊತ್ತು ನೆನೆಯಕ್ಕೆ ಬಿಡಬಾರ್ದು. ಈಗ ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಇಡ್ತೇನೆ ರೀ. ಈಗ ಹಿಟ್ಟು ನೆನೆಯಕ್ಕೆ ಇಟ್ಟೇನೆ ರೀ, ಅಲ್ಲಿ ತನಕ ಒಂದು ಸ್ವಲ್ಪ ಕೊಬ್ಬರಿ ಗಸಗಸಿ ಎಲ್ಲ ಹುರ್ಕೊಳ್ತೇನೆ ರೀ. ಮಾದ್ಲಿಗೆ ಹಾಕಕ್ಕೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಗಸಗಸಿ ತಗೊಂಡೇನಿ ರೀ, ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡೇನಿ ರೀ, ಸ್ವಲ್ಪ ಬಡೆ ಸೊಪ್ಪು ಹಾಕೊಳ್ತಾ ಇದ್ದೇನೆ ರೀ. ಇವನ್ನೆಲ್ಲ ಸ್ವಲ್ಪ ಚಲೋ ತಂಗೆ ಹುರ್ಕೋತೇನೆ ರೀ. ಅಂದ್ರೆ ಮಾದ್ಲಿಗೆ ಹಾಕಕ್ಕೆ ಚಲೋ ಆಕೈತ್ರಿ, ಟೇಸ್ಟ್ ಚಲೋ ಬರ್ತೈತ್ರಿ ಇವ್ನು ಹುರಿದು ಹಾಕೋದ್ರಿಂದ. ಸ್ವಲ್ಪ ಕೊಬ್ಬರಿ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಹುರ್ಕೊಳ್ತೇನೆ ರೀ, ಜಾಸ್ತಿ ಇಲ್ಲ. ಮಾದ್ಲಿಗೆಲ್ಲ ನಮ್ಮ ಕಡೆಗೆ ಪುಟಾಣಿ ಮತ್ತು ಶೇಂಗಾ ಎಲ್ಲ ಹಾಕ್ತಾರ್ರಿ, ಅವನ್ನೆಲ್ಲ ನಾನು ಹಾಕತ್ತಿಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕತ್ತೇನೆ ರೀ. ಬಡೆ ಸೊಪ್ಪು ಹಾಕೋದ್ರಿಂದ ತಿನ್ನುವಾಗ ಬಾಯಿಗೆ ಫ್ಲೇವರ್ ಚಲೋ ಬರ್ತೈತ್ರಿ, ಅದಕ್ಕೆ ಬಡೆ ಸೊಪ್ಪು ಹಾಕ್ಬೇಕ್ರಿ. ಈಗ ಚಲೋ ತಂಗೆ ಕೊಬ್ಬರಿ ಅದು ಎಲ್ಲ ಹುರ್ಕೊಂಡೇನಿ ರೀ. ಈಗ ಗ್ಯಾಸ್ ಆಫ್ ಮಾಡ್ತೇನೆ, ಇದನ್ನ ಹಂಗೆ ಇಡ್ತೇನೆ ರೀ. ನಾನೀಗ ಹಿಟ್ಟು 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ ರೀ. ಈಗ ಹಿಟ್ಟು ಚಲೋ ತಂಗೆ ನೆನೆದೈತ್ರಿ. ಈಗ ಇದನ್ನ ಇನ್ನೊಂದು ಸಾರಿ ಹಿಂಗೆ ಕಲಿಸ್ಕೋಬೇಕ್ರಿ. ಹಿಂಗೆ ಹಿಟ್ಟನ್ನು ಚಲೋ ತಂಗೆ ಮಿದ್ಕೊಂಡು ಚಪಾತಿ ಉಳ್ಳಿಕಿನ ಸ್ವಲ್ಪ ದೊಡ್ಡ ಉಳ್ಳಿ ಮಾಡ್ಕೋಬೇಕ್ರಿ. ಒಂದಿಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕ್ರಿ. ನಾ ತಗೊಂಡಿದ್ದು ಹಿಟ್ಟಿನಾಗ ಒಂದು 3 ಉಳ್ಳಿ ಹಾಕವ್ರಿ. ಈಗ ನಾನು ಇಲ್ಲಿ 3 ಉಳ್ಳಿ ಮಾಡ್ಕೊಂಡೇನಿ ರೀ. ಉಳ್ಳಿನ ನಿಮ್ಮ ಕೈಯಿಂದ ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಂಡೇನಿ ರೀ. ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತೇನೆ ರೀ. ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿಕಿನ್ನ ಸ್ವಲ್ಪ ದಪ್ಪನೇ ಇರ್ಬೇಕ್ರಿ. ಗೋಧಿ ಹಿಟ್ಟಿನ ಮಾದ್ಲಿ ಮಾಡೋಕ್ಕಿಂತ ಈ ಥರ ಮಾದ್ಲಿ ಮಾಡಿ ನೋಡ್ರಿ, ಇದು ಅದಕ್ಕಿಂತ ರುಚಿ ಚಲೋ ಇರ್ತೈತಿ, ತಿನ್ನಕ್ಕೂ ಟೇಸ್ಟ್ ಇರ್ತೈತಿ. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತೈತ್ರಿ ಈ ಮಾದ್ಲಿ ಮಾಡೋದ್ರಿಂದ. ಇಷ್ಟು ದಪ್ಪ ಇದ್ರೆ ಸಾಕ್ರಿ. ಇಲ್ಲ ನಾನು ಹಂಚು ಕಾಯಕ್ಕೆ ಇಟ್ಕೊಂಡೇನಿ ರೀ. ಹಂಚು ಕಾದೈತ್ರಿ. ಈಗ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡೇನಿ ರೀ. ಈಗ ಮಾಡ್ಕೊಂಡಿರೋ ಚಪಾತಿನ ಹಾಕ್ಕೊಳತ್ತೇನೆ ರೀ. ಇದು ದಪ್ಪ ಇರೋದ್ರಿಂದ ಸ್ವಲ್ಪ ಚಲೋ ತಂಗೆ ಬೇಯಿಸ್ಕೋಬೇಕ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಕೋಬೇಕು. ಚಲೋ ತಂಗೆ ಬೇಯಿಸ್ಕೊಳ್ಳಿಲ್ಲ ಅಂದ್ರೆ ಹಸಿ ಬಿಸಿ ಆತಂದ್ರೆ ಮಾದ್ಲಿ ಎಲ್ಲ ಹುಳಿ ಆಕೈತ್ರಿ, ಜಲ್ದಿ ಕೆಟ್ಟ ಹೋಗ್ತೈತಿ. ಈಗ 2 ಕಡೆ ಚಪಾತಿನ ಚಲೋ ತಂಗೆ ಬೇಯಿಸ್ಕೊಂಡೇನ್ರಿ. ಈಗ ಇದನ್ನು ತೆಗಿತೇನೆ.
ಈಗ ಚಪಾತಿ ರೆಡಿ ಆಗ್ಯಾವ್ರಿ. ಇವನ್ ಬಿಸಿ ಇದ್ದಾಗನ ಸಣ್ಣ ಸಣ್ಣ ಚೂರು ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೋಬೇಕು. ಸಣ್ಣ ಸಣ್ಣಗೆ ಪುಡಿ ಮಾಡ್ಕೊಂಡು ಇಷ್ಟು ಮಾಡ್ಕೊತೀನಿ ರೀ ನಾನೀಗ. ಇವು ಆರಿದ್ಮೇಲೆ ಮಾಡೋಕೆ ಹೋದ್ರೆ ಬಿರುಸಾಗ್ತವ್ರಿ. ಆವಾಗ ಈ ಥರ ಪುಡಿ ಆಗೋದಿಲ್ಲ. ಅದಕ್ಕೆ ಈಗ ಬಿಸಿ ಇರುವಾಗನ ಎಲ್ಲ ಪುಡಿ ಮಾಡ್ಕೊಂಡು ಹಿಂಗೆ ಆರಾಕ್ ಬಿಡ್ಬೇಕ್ರಿ. ಪುಡಿ ಮಾಡಿದ ಚಪಾತಿನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ರೀ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕ್ರಿ. ಈಗ ಇಷ್ಟು ಒಂದೇ ಸರಿ ಹಾಕ್ಕೊಳ್ತೇನೆ ನೋಡ್ರಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ತೇನೆ ರೀ. ಈಗ ಪುಡಿ ರೆಡಿ ಆಗೈತ್ರಿ. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ರೀ. ಈಗ ಇಷ್ಟ ತರಿಯಾಗಿ ಇರ್ಬೇಕ್ರಿ. ಈಗ ಅಂದರೆ ಇದನ್ನು ಬೆಲ್ಲ ಕೂಡಿಸಿ ಮತ್ತೊಂದು ರೌಂಡ್ ನಾನು ಮಿಕ್ಸಿ ಮಾಡ್ಕೋಬೇಕು ರೀ. ಇದಕ್ಕೆ ಬೆಲ್ಲ ಕೂಡಿಸ್ಕೊಳ್ತೀನಿ ರೀ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳತ್ತೀನಿ ರೀ. ಬೆಲ್ಲ ನೋಡಿರಿ, ನಿಮ್ಗೆ ಸ್ವೀಟ್ ಎಷ್ಟು ಅನ್ನಿಸ್ತೈತಲ್ಲ ಅಷ್ಟು ನೋಡಿ ಹಾಕ್ಕೊಳ್ರಿ. ಸ್ವೀಟ್ ಜಾಸ್ತಿ ತಿನ್ನೋರಿದ್ರಂದ್ರೆ ಇದಕ್ಕಿಂತ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ರಿ. ನಾನೀಗ ಮೀಡಿಯಮ್ ಬೆಲ್ಲ ಹಾಕ್ಕೊಂಡೇನಿ ರೀ. ಇದನ್ನು ಸ್ವಲ್ಪ ಚಲೋ ತಮಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಮತ್ತೊಂದು ರೌಂಡ್ ಮಿಕ್ಸಿ ಹಾಕ್ಕೊಳ್ತೇನೆ ರೀ. ಈಗ ಇದನ್ನು ಮತ್ತೆ ಪೌಡ್ರ್ ಮಾಡ್ಕೊಂಬರ್ತೇನೆ ರೀ. ಎಲ್ಲ ಮತ್ತು ಮಾದಲಿ ಇದನ್ನ ಕೂಡಿಸ್ಕೊಂಡೇನಿ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೀನಿ ರೀ. ಬೆಲ್ಲ ಅದು ಎಲ್ಲ ಚಲೋ ತಂಗೆ ಮಿಕ್ಸ್ ಆಗೈತ್ರಿ. ಇದಕ್ಕೆ ಈಗ ನಾನು ಹುರ್ಕೊಂಡಿರೋ ಕೊಬ್ಬರಿ ಮತ್ತು ಗಸಗಸೆ ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಇದರ ಡ್ರೈ ಫ್ರೂಟ್ಸು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ರೀ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳತ್ತೇನೆ ರೀ. ಇದನ್ನ ಚಲೋ ತಂಗೆ 2 ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ರಾತ್ರಿನ ಮಾಡಿ ಬೆಳಗ್ಗೆ ತಿನ್ನಕಂದ್ರೆ ಚಲೋ ಹತ್ತೈತ್ರಿ. ಅಂದ್ರೆ ಈ ಥರ ಮಿಜ್ಜಿ ಆಗೋದಿಲ್ರಿ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಎಲ್ಲ ಉದುರುದ್ರಾಗ ಬೆಲ್ಲ ಚಲೋ ಹೀರ್ಕೊಂಡಿರ್ತೈತಿ ಹಿಟ್ಟು. ಈಗ ನೋಡ್ರಿ ಎಷ್ಟು ಚಲೋ ಮಾದಲಿ ರೆಡಿ ಆಗೈತಿ. ತಿನ್ನಕಂತೂ ಭಾರಿ ಟೇಸ್ಟ್ ಇರ್ತೈತ್ರಿ ಈ ಮಾದಲಿ. ಗೋಧಿ ಹಿಟ್ಟಿನಕಿನ ಕಡ್ಲಿ ಹಿಟ್ಟಿನ ಚಲೋ ಇರ್ತೈತಿ. ಸಂಕ್ರಾಂತಿ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಮಾದಲಿ ರೆಡಿ ಆಗೈತ್ರಿ. ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಳತ್ತೇನಿ. ಇದನ್ನ ನೀವು ಹಾಲು ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ರುಚಿ ಇರ್ತೈತ್ರಿ. ಹಾಲು ತುಪ್ಪ ಹಾಕೊಂಡು ತಿಂದ್ರೆ ಹಂಗ ತಿನ್ಬೋದು. ಎಲ್ಲರಿಗೂ ಮಾದಲಿ ಇಷ್ಟ ಆಗೈತಂತ ಅನ್ಕೊಂಡೇನ್ರಿ. ಇನ್ನೂ ಇದೇ ಥರ ಚಲೋ ರೆಸಿಪಿ ಬೇಕಂತಂದ್ರೆ ಸನ್ನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.